ಇವತ್ತು ಮಲೆನಾಡಲ್ಲಿ ನಾಗಭರಣ ಸರ್, ನೀವು ಇವತ್ತು ಗಮನಿಸಬೇಕು, ಮಲೆನಾಡಲ್ಲಿ ಆಗಂತ ಅನಾಹುತಗಳಿಗೆ ಇವತ್ತು ಪೂರ್ಣ ಪ್ರಮಾಣದ ನೈಸರ್ಗಿಕ ಮರಗಳನ್ನ ನಾವಿವತ್ತು ಹಾಳು ಮಾಡಿ ಸಿಲ್ವರ್ ತಂದು ಹಾಕಿದ್ವಲ್ಲ, ಆ ಸಿಲ್ವರ್ ಮರ ನಮ್ಮ ದೇಶೀಯ ಮರ ಏನ್ ಮಾಡುತ್ತೆ ಅಂತಂದ್ರೆ ಒಂದು ದ್ರವ ರೂಪದ ಅಂಶನ ಬೇರಿನ ಮೂಲಕವಾಗಿ ಮಣ್ಣಿಗೆ ಸೇರಿಸ್ತಾ ಹೋಗುತ್ತೆ. ಆ ಮಣ್ಣಿನಲ್ಲಿ ಅಂಟು ಗುಣಗಳು ಅದರಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಣ್ಣಿನ ಕಣಗಳು ಬಿಗಿಯಾಗಿ ಇರ್ತವೆ. ಯಾವಾಗ ನಾವು ಅಂತ ಮರಗಳನ್ನೆಲ್ಲ ನಾಶ ಮಾಡಿ ರಾಸಾಯನಿಕ ಹಾಕಿ ಕಳೆನಾಶಕ ಹೊಡೆದು ಸಿಲ್ವರ್ನ ತಂದು ಹಾಕಿದೀವಲ್ಲ, ಆ ಸಿಲ್ವರ್ ಯಾವುದೇ ಕಾರಣಕ್ಕೂ ಆ ದ್ರವ ರೂಪದ ಅಂಶನ ಮಣ್ಣಿಗೆ ಕೊಡ್ತಾ ಇಲ್ಲ. ಹಾಗಾಗಿ ಮಣ್ಣಿನ ಕಣಗಳು ಬಿಡಿ ಬಿಡಿ ಆಗ್ತಾ ಇದಾವೆ. ಮಳೆ ಬಂದ ತಕ್ಷಣ ಗುಡ್ಡಗಳು ಕುಸಿತಾ ಇದಾವೆ. ಇದು ಮುಖ್ಯವಾದ ಕಾರಣ. ಆ ಕಾರಣಕ್ಕಾಗಿ ಇವತ್ತು ನಾವು ಪರಿಸರ ಉಳಿಸ್ತಾ ಇದ್ರೆ ನಮ್ಮ ಬದುಕು ಪರಿಪೂರ್ಣವಾಗಿ ನಾಶದ ಅಂಚಿಗೆ ಬಂದಿದೆ. ಇವತ್ತು ನೋಡಿ, ಗ್ಲೋಬಲ್ ವಾರ್ಮಿಂಗು ಯಾವುದರಿಂದ ಬಂತು? ಇವತ್ತು ಹಸಿರನ್ನ ನಾಶ ಮಾಡಿದ್ರಿಂದ ಬಂದೋಯ್ತು. ಇವತ್ತು ನಾವು ಅಭಿವೃದ್ಧಿ ಹೆಸರಿನಲ್ಲಿ ಡ್ಯಾಮ್ಗಳು ನಿರ್ಮಾಣ ಮಾಡ್ತಾ ಇದೀವಲ್ಲ, ಅದು ದೇಶದಲ್ಲಿ 600 ಡ್ಯಾಮ್ಗಳು ನಿರ್ಮಾಣ ಆಗಿದೆ. ಇವತ್ತು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಸ್ಥಿತಿ ಇದೆ. 600 ಡ್ಯಾಮ್ಗಳು, ಒಂದೊಂದು ಡ್ಯಾಮು 10 ರಿಂದ 15,000 ಹೆಕ್ಟೇರ್ ಅರಣ್ಯನ ನುಂಗಿ ಹಾಕಿದೆ. ಅಷ್ಟು ಹಸಿರು ನಾಶವಾಗೋಯ್ತು. ನಾಶವಾದ ಕಾರಣಕ್ಕಾಗಿ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ಳೋ ಅಂತ ಅಂಶ ಭೂಮಿ ಮೇಲೆ ಹಸಿರು ಕಡಿಮೆ ಆಯಿತು, ಗ್ಲೋಬಲ್ ವಾರ್ಮಿಂಗ್ ಸಹಜವಾಗಿ ಜಾಸ್ತಿ ಆಗ್ತಾ ಹೋಯ್ತು. ಆದ ಕಾರಣಕ್ಕಾಗಿ ಇವತ್ತೆಲ್ಲ ನೀರ್ಗಲ್ಲುಗಳು ಕರಗ್ತಾ ಇದೆ.